ಸೊ ಹೇಳಿ ನೀವೇನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ? ಎಷ್ಟು ತಿಂಗಳಾಯಿತು ಕಾಲೇಜ್ ಸ್ಟಾರ್ಟ್ ಆಗಿ? ಎಕ್ಸಾಮ್ ಎಷ್ಟು ಗಂಟೆಗೆ? ಅಂದರೆ ನಾನೀಗ ಫಸ್ಟ್ ಇಯರ್ BB ಓದ್ತಾ ಇರೋದು ಸರ್ಕಾರಿ ಕಾಲೇಜಲ್ಲಿ. ನಮ್ಮದು ಸ್ವಂತವ್ರು ಬಂದು ಹಾಸನು. ಅಲ್ಲಿಂದ ನಮ್ಮ ತಂದೆ ತಾಯಿ ಹೇಳಿದ್ರು ಬೇಡ ಓದೋದು ಸರ್ಕಾರಿ ಕಾಲೇಜಲ್ಲಿ ಬೇಡ, ಸರಿಯಾಗಿರೋಲ್ಲ ಅಂತ. ನಾನು ಅಂದರೂ ಪರವಾಗಿಲ್ಲ, ಚಿಕ್ಕ ವಯಸ್ಸಿಂದ ಪ್ರೈವೇಟ್ ಕಾಲೇಜಲ್ಲಿ ಓದಿಸಿದ್ದಾರೆ. ಅಂದರೆ ಅವ್ರು ಓದೋಕ್ಕಾಗಿಲ್ಲ ಅಂದರೂ ನನ್ನ ಕಷ್ಟಪಟ್ಟು ಓದಿಸಿದ್ದಾರೆ. ಇನ್ನು ಮುಂದೆ ಡಿಗ್ರಿಲಿ ಸಖತ್ ಫೀಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಸರ್ಕಾರಿ ಕಾಲೇಜ್ ಸೇರ್ಕೊಳ್ಳೋ ಅಂತ ನಾನೇ ಮುಂದೆಯಿಂದ ನನ್ನ ಸ್ವಂತ ಇಚ್ಛೆಯಿಂದ ಬಂದು ಸೇರಿಕೊಂಡೆ. ಆದರೆ ಇಲ್ಲಿ ನೋಡಿದ್ರೆ ಫಸ್ಟ್ ಪೀರಿಯಡ್ ಕ್ಲಾಸ್ ಇರುತ್ತೆ, ಮತ್ತಿನ್ನು ಒಂದು 3-4 ಪೀರಿಯಡ್ ಕ್ಲಾಸೇ ಇರೋಲ್ಲ, ಮತ್ತು ಲಾಸ್ಟ್ ಪೀರಿಯಡ್ ಇದ್ದರೂ ಇರುತ್ತೆ, ಇಲ್ಲಾಂದ್ರೂ ಇಲ್ಲ. ಆ ಅಟೆಂಡೆನ್ಸ್ ಯಾವಾಗ ನಾವೆಲ್ಲ ಕಿತ್ತಾಡ್ತಿರ್ತೀವಿ, ಅಟೆಂಡೆನ್ಸ್ ಯಾವಾಗ ಹಾಕ್ತಾರೆ ಅಂತ. ಒಂದು ಶೀಟ್ನ ಪಾಸ್ ಮಾಡ್ತಾರೆ ಅಟೆಂಡೆನ್ಸ್ ಹಾಕೋಕ್ಕೆ ಅಂತ. ಅದು ಅಟೆಂಡೆನ್ಸ್ ಹಾಕಿದ್ರೆ ಆಯಿತು, ಇಲ್ಲಾಂದ್ರೆ ಆ ಶೀಟ್ ಅರ್ಧೋದ್ರೂ ಹೋಯ್ತು. ಯಾರು ಬರುತ್ತೋ, ಯಾರು ಕಾಲೇಜ್ ಹೋಗ್ತಾರೋ, ಯಾರು ಹೋಗ್ತಿದಾರೋ ಏನೂ ಗೊತ್ತಾಗ್ತಿಲ್ಲ ನಮಗೆ. ನನಗೆ ಗೊತ್ತಿರೋ ಪ್ರಕಾರ ನಾನು ನೋಡಿರೋಂಗೆ ಒಂದು 3 ಲೆಕ್ಚರರ್ಸ್ನ ನೋಡಿದ್ದೀನಿ ನಾನು. ಇನ್ನು ಮಿಕ್ಕಿದ ಸಬ್ಜೆಕ್ಟ್ ಎಷ್ಟು ಇಂಗ್ಲೀಷ್ ಕನ್ನಡ ಸಬ್ಜೆಕ್ಟ್ ಇದೆ, ಆ ಲೆಕ್ಚರರ್ಸ್ ಯಾರು ಅಂತಲೂ ಕೂಡ ನನಗೆ ಗೊತ್ತಿಲ್ಲ. ಇದೇ ಆಗ್ತದೆ ಪರಿಸ್ಥಿತಿ ನಮ್ಮದು. ಟೋಟಲ್ ಎಷ್ಟು ಸಬ್ಜೆಕ್ಟ್ ಇದೆ? ಟೋಟಲ್ 6 ಇಲ್ಲ 7 ಇದೆ. ಎಷ್ಟು ಕಂಪ್ಲೀಟ್ ಆಗಿದೆ? ಸ್ವಲ್ಪ ಅಂದರೆ FA ಒಂದು 3 ಚಾಪ್ಟರ್ಸ ಕಂಪ್ಲೀಟ್ ಆಗಿದೆ. ಮಿಕ್ಕಿದ್ದೆಲ್ಲ ಅದನ್ನು ಸ್ವಲ್ಪ ಮಾಡ್ತಾರೆ. ಬೇರೆ ಲೆಕ್ಚರ್ಸ್ ನೀವು ಬರ್ತೀರಾ ಅಂತ ಕಾಲ್ ಮಾಡ್ತಾರೆ. ಅವ್ರು ಬರೋಲ್ಲ ಅಂದರೆ ಇವು ಸ್ವಲ್ಪ ಟೈಮ್ ಪಾಸ್ ಮಾಡಿ ಅದು ಇದು ಈ ಥರ ಕತೆ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ.